ಒಂದೇ ಥರ ಫ್ರೈಡ್ ರೈಸ್ ತಿಂದು ಬೇಜಾರಾಗಿರೋರು ಈ ಥರ ಒನ್ ಟೈಮ್ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇವತ್ತಿನ ಲಾಗಲ್ಲಿ ನಾನು ಎಗ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ. ರೆಸಿಪಿಗೆ ಏನೇನು ಬೇಕು ಅಂತ ಹೇಳಿ ಒಂದ್ಸರಿ ನೋಡ್ಕೊಂಬಿಡಿ. ಒಂದು ಈರುಳ್ಳಿ, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸ್, ಒಂದು ಕ್ಯಾಪ್ಸಿಕಮ್, ಹಾಗೆ ಕ್ಯಾಬೇಜ್ ಮತ್ತು ಕರಿಬೇವು. ಹಾಗೆ ಈ ಕಡೆ ನೋಡೋದಾದರೆ ಸ್ವಲ್ಪ ಪುದೀನ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆನ ನಾನು ಒಳ್ಕಲಲ್ಲಿ ಚೆನ್ನಾಗಿ ಜುಚ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಲ್ಲ ಬೆಂದಮೇಲೆ ಅದಕ್ಕೆ ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ತರಕಾರಿನೂ ಸೇರಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿ ಚೆನ್ನಾಗಿ ಬೇಯಿಸ್ಕೊಳ್ಳೋಕೆ ಈಗ ಎರಡು ಕಡೆನೂ ಫ್ರೈ ಮಾಡ್ತಾ ಇದ್ದೀನಿ. ನೀಟಾಗಿ ತರಕಾರಿ ಎಲ್ಲ ಸ್ವಲ್ಪ ಬೆಂದಮೇಲೆ ಇವಾಗ ಅದಕ್ಕೆ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಜೀರಿಗೆದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇವರ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಸೆಂಟ್ರಿಗೆ ನಾನಿಲ್ಲಿ ಒಂದೆರಡು ಮೊಟ್ಟೆನ ಹೊಡೆದುಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿ ಟ್ರೈ ಮಾಡೋಣ ಅಂತೇಳಿ ಇವತ್ತು ಎಗ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಮೇಲ್ಗಡೆ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರ್ಶಿನದ ಪುಡಿ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ಮೊಟ್ಟೆ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ನಾನು ಬಿಡ್ತಾ ಇದ್ದೀನಿ. ಈಗ ಸ್ವಲ್ಪ ವಿನೆಗರ್ ಮತ್ತು ಸೋಯಾನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಮೊಟ್ಟೆ ರೋಸ್ಟ್ ಆದಮೇಲೆ ಈಗ ನೀಟಾಗಿ ಮೊಟ್ಟೆನೂ ಕೂಡ ತರಕಾರಿಗಳ ಜೊತೆಗೆ ನೀಟಾಗಿ ಮಿಕ್ಸಪ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿ ಆಯ್ತು ನೋಡ್ರಿ ಎಗ್ ಫ್ರೈಡ್ ರೈಸ್ ಗೊಜ್ಜು. ಇವಾಗ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದ ಅನ್ನನ ತಣ್ಣಗೆ ಮಾಡಕ್ಕೆ ಬಿಟ್ಟಿದ್ದೆ. ಇವಾಗ ಅನ್ನನೂ ಕೂಡ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿ ಆಯ್ತು ನೋಡಿ ಎಗ್ ಫ್ರೈಡ್ ರೈಸ್. ಫೈನಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಲೆಸ್ ಟೇಸ್ಟ್ ಮಾಡೋಣ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.